ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಎಪಿಸೋಡ್ ಅಂತೂ ಸಿಕ್ಕಾಪಟ್ಟೆ ಬೇಜಾರಾಗಿರುತ್ತೆ. ಏನಕ್ಕೆ ಅಂತಂದ್ರೆ ಬರೀ ಅರ್ಚಾಡೋದು, ಕಿರ್ಚಾಡೋದು, ಜಗಳಗಳೇ ಇಲ್ಲಿ ಜಾಸ್ತಿ ಆಯಿತು. ಫಸ್ಟಿಗೆ ಎಪಿಸೋಡ್ ಸ್ಟಾರ್ಟ್ ಆದಾಗ ನಿಲ್ಲೆ ಕಾವೇರಿ ಏನೊಂದು ಟ್ಯಾಂಕ್ಗೆ ನೀರು ತುಂಬಿಸಿದ್ರು. ಇಲ್ಲಿ ನೋಡಿ, ಫಸ್ಟ್ ಜಗಳ ಸ್ಟಾರ್ಟ್ ಮಾಡೋದು ಚೈತ್ರ ಅವರು, ರಜತ್ ಅವರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಯಾಕೆ ಚೈತ್ರ ಅವರು ಫ್ಯಾಮಿಲಿ ವಿಚಾರಕ್ಕೆ ಹೋಗ್ತಾರೋ ಗೊತ್ತಿಲ್ಲ. ಇಲ್ಲಿ ರಜತ್ ಅವ್ರು ಹೇಳಲೇ ಇಲ್ಲ ಫ್ಯಾಮಿಲಿ ಸರ್ನೇಮು ಅದು ಇದು ಅಂತ ಬಿಟ್ಟು. ಇಲ್ಲಿ ಚೈತ್ರ ಅವರೇ ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಮಾಡಿದ್ರು ಅಂತ ಕೂಡ ಇಲ್ಲಿ ಅನ್ಸುತ್ತೆ. ಆದರೆ ಮೇನ್ ಆಗಿ ತಪ್ಪೇನಪ್ಪ ಅಂತಂದ್ರೆ ಇಲ್ಲಿ ಉಸ್ತುವಾರಿದು ಸಿಕ್ಕಾಪಟ್ಟೆ ತಪ್ಪಿತ್ತು. ಅಂದ್ರೆ ರಾಶಿಕಾ ಅವ್ರದೇ ತಪ್ಪಿತ್ತು. ಒಂದ್ಸತಿ ಅವ್ರು ಗೆದ್ರು ಅಂತ ಹೇಳ್ತಾರೆ, ಇನ್ನೊಂದ್ಸತಿ ಮತ್ತೆ ಬಿಗ್ ಬಾಸ್ ಮದ್ದಿಗೆ ಬಂದ್ಬಿಟ್ಟು ಕೇಳಿದಾಗ ಯಾರು ಗೆದ್ರು ಅಂತ ಕೇಳಿದ್ರೆ ಇನ್ನೊಂದು ಟೀಮ್ ಹೆಸರು ಹೇಳ್ತಾರೆ. ನೋಡಿ, ಫಸ್ಟಿಗೆ ಹೇಳಿದ್ದು ಅಶ್ವಿನಿ ಅವ್ರ ಟೀಮ್ ಹೆಸರು, ಆ ನಂತರ ಇಲ್ಲಿ ಹೇಳಿದ್ದು ರಜತ್ ಅವರು, ಅಂದ್ರೆ ಸ್ಪಂದನ ಅವ್ರ ಟೀಮ್ ಗೆಲ್ತು ಅಂತ ಇಲ್ಲಿ ಹೇಳಿದ್ರು. ಅವ್ರಿಗೆ ಒಂದು ಕ್ಲಾರಿಟಿ ಅನ್ನೋದು ಇರಲಿಲ್ಲ, ಸಿಕ್ಕಾಪಡೆ ಕನ್ಫ್ಯೂಷನ್ ಅಲ್ಲಿ ಇದ್ರು. ಆದ್ರೆ ಇಲ್ಲಿ ಗಿಲ್ಲಿ ಅವ್ರು ಹೇಳಿದ್ರು ಕರೆಕ್ಟಾಗಿ ಉಸ್ತುವಾರಿ ಮಾಡಕ್ ಬರಲ್ಲ ಹೋಗಮ್ಮ ಅಂತ ಅಂದ್ಬಿಟ್ಟು. ಅಂದ್ರೆ ಏನೇನೋ ಅಂದ್ರೆ ಅವ್ರು ಏನೇನೋ ಇಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ. ಗಿಲ್ಲಿ ಅವರು ನಾರ್ಮಲ್ ಆಗಿ ಮಾತಾಡಿದ್ರು, ನಿಮ್ಗೆ ಸರಿಯಾಗಿ ಉಸ್ತುವಾರಿಯಾಗಿ ಮಾಡಕ್ ಬರಲ್ಲ ಇಲ್ಲಿ ಅಂತ ಅಂದ್ಬಿಟ್ಟು. ಅವ್ರು ಏನೇ ಹೇಳಿದ್ರು ಕೂಡ ಇಲ್ಲಿ ನೋಡಿ, ಕಾಮನ್ ಆಗಿ ಗಿಲ್ಲಿಯವ್ರು ಮಾತಾಡಿದ್ರು ಕೂಡ ಇಲ್ಲಿ ಗಿಲ್ಲಿಯವರು ಸರಿಯಾಗಿ ಮಾತಾಡಲ್ಲ ಅಂತ ಅಂದ್ಬಿಟ್ಟು ರಾಶಿಕ್ ಅವ್ರ ತರ ಇಲ್ಲಿ ಕೂತಿದೆ. ಎಲ್ರೂ ಕೂಡ ರಾಶಿಕ್ ಅವ್ರ ಹತ್ರ ಅದೇ ರೀತಿನೇ ಇಲ್ಲಿ ಮಾತಾಡೋದು, ಹೋಗಮ್ಮ ಬಾಮ್ಮ ಅಂತಾನೆ. ಇಲ್ಲಿ ಹೋಗಿ ಸುಮ್ಮನೆ ಕುತ್ಕೊಳ್ಳಮ್ಮ ಆ ಕಡೆ ಅಂತ ಹೇಳಿದ್ದು, ಹೋಗೆ ಅಂತ ಮಾತಾಡಿರ್ಲಿಲ್ಲ. ಆದ್ರೆ ನಾಮಿನೇಷನ್ ಮಾಡ್ಬೇಕಾದ್ರೆ ಇಲ್ಲಿ ಯಾರನ್ನ ನಾಮಿನೇಟ್ ಮಾಡ್ತೀರಾ, ಸೇವ್ ಮಾಡ್ತೀರಾ ಅಂತ ಕೇಳಿದಾಗ ಇಲ್ಲಿ ರಾಶಿಕ್ ಅವರು ಸ್ವಲ್ಪ ಪ್ಲೇಟ್ ಚೇಂಜ್ ಮಾಡ್ತಾರೆ ಅಂತಾರಲ್ಲ, ಆ ರೀತಿ ಇಲ್ಲಿ ಪ್ಲೇಟ್ ಚೇಂಜ್ ಮಾಡಿದ್ರು. ಸ್ವಲ್ಪ ಯಾಕೋ ಬೇರೆಯವ್ರ ಬುದ್ಧಿನ ಅವ್ರು ಕಳ್ತ್ಕೊಂಡಂಗೆ ಇದೆ. ಅದಕ್ಕೆ ಹೇಳೋದು ಸ್ವಲ್ಪ ಅತಿಯಾಗಿ ಮಾತಾಡಬಾರ್ದು ಅಂತ ಅಂದ್ಬಿಟ್ಟು. ಅಟ್ಲೀಸ್ಟ್ ಈ ಗಿಲ್ಲಿ ಅವ್ರು ಹೇಳ್ತಿದ್ದಾರೆ, ಏನು ಹೇಳ್ತಿದ್ದಾರೆ ಅಂತ ಕೂಡ ಅವರು ಕೇಳಿಸ್ಕೊಳ್ಳಿಲ್ಲ. ಉಸ್ತುವಾರಿ ಮಾಡಕ್ ಬರಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು. ಫಸ್ಟ್ ರೂಲ್ಸ್ಗಳನ್ನ ಇಲ್ಲಿ ರಾಶಿಕ್ ಅವ್ರು ಅರ್ಥ ಮಾಡ್ಕೋಬೇಕಿತ್ತು. ಸುಮಾರು ಮಿಸ್ಟೇಕ್ ಆಯ್ತು ಈ ಒಂದು ನಿಲ್ಲೆ ಕಾವೇರಿ ಟಾಸ್ಕ್ ಏನಿತ್ತು. ಈ ಅವ್ರ ಟೀಮವರು ತಪ್ಪು ಮಾಡಿದ್ರು, ಸ್ಪಂದನ ಅವ್ರ ಟೀಮಲ್ಲೂ ತಪ್ಪಾಯ್ತು, ಮತ್ತಿಲ್ಲಿ ಅಶ್ವಿನಿ ಅವ್ರ ಟೀಮಲ್ಲೂ ಕೂಡ ಇಲ್ಲಿ ತಪ್ಪಾಯಿತು. ಆದರೆ ಮೇನ್ ತಪ್ಪಿಲ್ಲಪ್ಪ ಅಂತಂದರೆ ಇಲ್ಲಿ ಬುಡ ನೋಡಬೇಕು ಅಂತ ಅಂದ್ಬಿಟ್ಟು ಯಾವಾಗಲೂ ಕೂಡ ಹೇಳ್ತಾರಲ್ಲ, ರಾಶಿಕಾ ಅವ್ರದ್ದೇ ಇಲ್ಲಿ ಮೇನ್ ಆಗಿ ತಪ್ಪು. ಒಂದು ಸತಿ ಅನೌನ್ಸ್ ಮಾಡಿದ್ದಾರೆ ಆಲ್ರೆಡಿ ಯಾವ ಟೀಮ್ ವಿನ್ನು ಅಂತ ಅಂದ್ಬಿಟ್ಟು. ಬಿಗ್ ಬಾಸ್ ಕೇಳಿದ ತಕ್ಷಣ ಮತ್ತೆ ಅದನ್ನ ಯಾಕೆ ಚೇಂಜ್ ಮಾಡಿದ್ರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ರಿಗೆ ಉಸ್ತುವಾರಿ ಮಾಡೋಕ್ಕೆ ಬರಲ್ಲ. ಆದರೂ ಕೂಡ ಎಷ್ಟೋ ಬೆಟರ್ ಅನ್ಕೊಳ್ಬೋದು ಚೈತ್ರ ಅವ್ರು ಈ ಥರ ಉಸ್ತುವಾರಿ ಮಾಡ್ಬೇಕಾರೆ, ಅಂದರೆ ರಾಶಿಕಾ ಅವ್ರನ್ನ ಮತ್ತು ಇವ್ರನ್ನ ಕಂಪೇರ್ ಮಾಡಿದ್ರೆ. ಆದರೆ ಹೋಗ್ಬಿಟ್ಟು ಜಗಳ ಆಡ್ತಾರೆ. ಆದರೆ ಚೈತ್ರ ಅವ್ರದ್ದು ಇನ್ನೊಂದು ಮಿಸ್ಟೇಕ್ ಏನಪ್ಪ ಅಂತಂದರೆ, ಕೆಲವೊಂದು ಟೈಮಲ್ಲಿ ಇವತ್ತಿನ ಎಪಿಸೋಡ್ ನೋಡಿದಾಗ ಕೆಲವೊಂದು ಮಾತುಗಳನ್ನ ಇಲ್ಲಿ ಆಡಿದ್ರು. ನಿನ್ ಜನ್ಮಕ್ಕೆ ನಾಚಿಕೆ ಆಗ್ಬೇಕು ಅಂತ ರಜತ್ ಅವ್ರಿಗೆ ಬೈತಾರೆ. ಯಾರು ಅನಿಸ್ಕೊಂತಾರೆ ಹೇಳಿ? ಫಸ್ಟ್ ಸೀಸನ್ ಅಲ್ಲಿ ಅಂದ್ರೆ ಇವರು ವೈಲ್ಡ್ ಕಾರ್ಡ್ ಅಲ್ಲಿ ಏನು ಎಂಟ್ರಿ ಕೊಟ್ಟಿದ್ರು ರಜತ್ ಅವರು, ಸ್ವಲ್ಪ ಸಿಕ್ಕಾಪಟ್ಟೆ ಖಡಕ್ ಆಗಿ ಮಾತಾಡ್ತಿದ್ರು. ಈಗ ಸ್ವಲ್ಪ ತಾಳ್ಮೆ ಬಂದಿದೆ ಅಂತ ಕಾಣಿಸುತ್ತೆ. ಅಂದ್ರೆ ಕಿಚ್ಚ ಸುದೀಪ್ ಸರ್ ಸ್ವಲ್ಪ ಪಂಚಾಯಿತಿ ತಗೊಂಡ್ರಲ್ಲ, ಅವಾಗ ಸಖತ್ ಕ್ಲಾಸ್ ಸಿಕ್ಕಿತ್ತು. ಇನ್ನು ಸತಿ ಆ ಥರ ಮಾತಾಡಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಅದಕ್ಕೆ ಚೈತ್ರ ಅವ್ರು ಬಚಾವಾದ್ರು ಅಂತ ಇಲ್ಲಿ ಹೇಳೋದು. ಬಟ್ ಬಾಯಿಗೆ ಬಂದಾಗೆ ನಿನ್ ಜನ್ಮಕ್ಕೆ ನಾಚಿಕೆ ಆಗಬೇಕು ಥೂ ಅಂತ ಉಗಿಯೋದಿರ್ಬೋದು. ಅದರಲ್ಲೂ ಕೂಡ ಇಲ್ಲಿ ಅವ್ರು ಹೇಳಿದ್ರು, ನಿನಗೆ ಯಾರು ಬೇಕಿತ್ತು ಆ ಟೀಮ್ ಗೆಲ್ತು ಬಿಡಪ್ಪ ಅಂತ ಅಂದ್ಬಿಟ್ಟು. ಅಂದ್ರೆ ಸ್ಪಂದನ ಅವರು ಕಾವ್ಯ ಅವ್ರ ಟೀಮಲ್ಲಿ ಇದ್ರಲ್ಲ, ಅವ್ರ ಪರ ಇಲ್ಲಿ ರಿಸಲ್ಟ್ ಬಂತು ಅಂದ್ಬಿಟ್ಟು ಅವ್ರು ಮಾತಾಡಿದ್ರು. ಆ ನಂತರ ಇಲ್ಲಿ ರಜತ್ ಅವರು ಕೇಳಿದ್ರೆ ನಾನು ಆ ಮಾತೇ ಆಡಿಲ್ಲ ಅಂತ ಹೇಳ್ತಾರೆ. ದೇವರಾಣೆ ಅಂತೆಲ್ಲ ಇಲ್ಲಿ ಇಡ್ತಾರೆ. ಮಾತೆತ್ತಿದ್ರೆ ಸಾಕು ದೇವರಾಣೆ ಇಡೋದು, ಮತ್ತಿಲ್ಲಿ ಬೇಕು ಅಂತಂದ್ಬಿಟ್ಟು ಒಂದು ಸೀನ್ ಕ್ರಿಯೇಟ್ ಅವರೇ ಇಲ್ಲಿ ಮಾಡ್ಕೊಂಡ್ರು. ಸುಮ್ಮನೆ ದೇವ್ರ ಹತ್ರ ಹೋಗೋದು, ಕೈ ಮುಕ್ಕೊಂಡು ಕುತ್ಕೊಳ್ಳೋದು, ಕೈ ಮುಗಿಲಿ ಬೇಡ ಅಂತ ಹೇಳಲ್ಲ, ಬಟ್ ಕಣ್ಣೀರು ಹಾಕೊಂಡು ನಾನು ಅಲ್ದೇ ಇರೋದನ್ನ ಇಲ್ಲಿ ಇವರೆಲ್ಲ ಹೇಳ್ತಾ ಇದ್ದಾರೆ. ಮತ್ತಿಲ್ಲಿ ಪ್ರತಿ ಸೀಸನ್ಲೂ ಕೂಡ ಅದೊಂದೇ ಡೈಲಾಗ್ನ ಹಿಡ್ಕೊಂಡ್ಬಿಟ್ಟಿದ್ದಾನೆ, ರಜತ್ ಸರಿ ಇಲ್ಲ ಹಾಗೆ ಹೀಗೆ ಅಂತ ಇಲ್ಲಿ ಹೇಳ್ತಿದ್ರು. ಬಟ್ ಇಲ್ಲಿ ನಾಟಕದ ಕಣ್ಣೀರು ಯಾಕೆ ಹಾಕಬೇಕು? ಹೌದು, ಅವ್ರ ಫ್ಯಾಮಿಲಿ ಏನು ಎತ್ತ ಅಂತ ಎಲ್ಲರಿಗೂ ಕೂಡ ಇಲ್ಲಿ ಗೊತ್ತಿದೆ. ಇಲ್ಲಿ ಯಾರು ಕೂಡ ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡಿರ್ಲಿಲ್ಲ, ಮತ್ತು ಇಲ್ಲಿ ಅವ್ರ ಅಮ್ಮ ಬಗ್ಗೆನೂ ಕೂಡ ವಿಚಾರ ಎತ್ತಿರಲಿಲ್ಲ, ಅವ್ರ ತಂದೆ ಬಗ್ಗೆನೂ ಕೂಡ ವಿಚಾರ ಎತ್ತಿರಲಿಲ್ಲ. ಇವರೇ ಇಲ್ಲಿ ಕಾವ್ಯ ಅವ್ರ ಹತ್ರ ಇಲ್ಲಿ ಹೇಳ್ಕೊಂಡು, ಕೆಲವೊಬ್ರು ಗೊತ್ತಿರುತ್ತೆ ಕೆಲವೊಬ್ರು ಗೊತ್ತಿರಲ್ಲ, ಇವರೇ ಇಲ್ಲಿ ಹೇಳ್ಕೊಂಡ್ರು. ಹೌದು, ಗಂಡು ಮಕ್ಳ ಥರ ದುಡಿತಿದ್ದಾರೆ ಇಲ್ಲ ಅಂತ ಯಾರು ಕೂಡ ಇಲ್ಲಿ ಹೇಳಿಲ್ಲ. ಬಟ್ ಕೆಲವೊಂದು ವಿಚಾರಗಳು, ಪರ್ಸನಲ್ ವಿಚಾರಗಳನ್ನ ಅವರೇ ಇಲ್ಲಿ ಅವ್ರ ಬಗ್ಗೆ ಎತ್ತಿ ತೋರಿಸ್ಕೊಂಡಂಗೆ ಆಯಿತು. ನಮ್ಮ ಮನೇಲಿ ಈ ಥರ ಇದೆ ಪರಿಸ್ಥಿತಿ ಅಂತ ಬಿಟ್ಟು. ಎಷ್ಟೋ ಸತಿ ಅಬ್ಸರ್ವ್ ಮಾಡಿರ್ಬೋದು ನೀವು, ಎಷ್ಟೋ ಸೀಸನ್ಗಳಲ್ಲಿ ಆಗಿರೋದನ್ನ ಮರ್ತೋಗಿರ್ತಾರೆ. ಆದರೆ ಪದೇ ಇವರೇ ಅದನ್ನ ಹೇಳಿ ನೆನಪು ಮಾಡ್ತಾ ಇರ್ತಾರೆ. ಅಂದರೆ ನಾವು ಈ ಥರ ಇದ್ದೀವಿ ಅಂತ ಬಿಟ್ಟು. ಆದಷ್ಟು ಒಳ್ಳೇದನ್ನ ಇಲ್ಲಿ ಮಾತಾಡಬೇಕು, ಒಳ್ಳೇದನ್ನ ಇಲ್ಲಿ ಅವ್ರು ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾರು ಏನೇ ಮಾತಾಡಿದ್ರು ಕೂಡ ಇವ್ರು ಅದನ್ನ ಕೆಟ್ಟದಾಗಿ ಅರ್ಥ ಮಾಡ್ಕೊತಿದ್ದಾರೆ. ಗಿಲ್ಲಿ ಅವರು ಕಾಮಿಡಿಯಾಗಿ ಮಾತಾಡಿದ್ರೆ ಅದನ್ನ ಟ್ರಾಜಿಡಿಯಾಗಿ ತಗೊಂಡ್ರು. ಅದರಲ್ಲೂ ಕೂಡ ವಾರ್ನ್ ಕೂಡ ಇಲ್ಲಿ ಮಾಡಿದ್ರು, ಇನ್ನೊಂದ್ಸತಿ ನೀನು ನನ್ನ ತಂಟೆಗೆ ಬರಬೇಡ, ಬಂದರೆ ಚೆನ್ನಾಗಿರಲ್ಲ ಅಂತ ಬಿಟ್ಟು. ಗೇಮ್ ಸ್ಟಾರ್ಟ್ ಆದಾಗೂ ಇಲ್ಲಿ ಹೇಳಿದ್ರು, ಮತ್ತೆ 3ನೇ ರೌಂಡ್ ಕೂಡ ಸ್ಟಾರ್ಟ್ ಆಯ್ತಲ್ಲ, ಅವಾಗೂ ಕೂಡ ಈ ಒಂದು ಮಾತು ಹೇಳಿದ್ರು. ಯಾರಿಗೆ ಬೇಜಾರಾಗಲ್ಲ ಹೇಳಿ? ಇವ್ರು ಕಾಮಿಡಿ ಮಾಡಿದ್ರೆ ಕಾಮಿಡಿ ಅಂತೆ ಬಂದ್ಬಿಟ್ಟು ಜುಟ್ಟೆಲ್ಲ ಹಿಡಿದು ಅಲ್ಲಾಡಿಸ್ತಾರೆ ಚೈತ್ರ ಅವರು, ಗಿಲ್ಲಿ ನಟ ಅವ್ರಿಗೆ. ಇವರೆಲ್ಲ ಮಾಡಿದಾಗ ಗಿಲ್ಲಿಯವರು ಕಾಮಿಡಿಯಾಗಿ ತಗೋಬೇಕು. ಗಿಲ್ಲಿಯವ್ರು ಏನಾದರೂ ಕಾಮಿಡಿ ಮಾಡಿಬಿಟ್ರೆ ಇಲ್ಲಿ ಚೈತ್ರ ಅವ್ರಿಗೂ ಕೂಡ ಇವನ್ ಇಷ್ಟ ಆಗಿಲ್ಲ. ಎಲ್ಲರೂ ಕೂಡ ಇಲ್ಲಿ ಗಿಲ್ಲಿಯವ್ರ ಕಾಮಿಡಿ ಬಗ್ಗೆನೇ ಮಾತಾಡ್ತಿದ್ದಾರೆ. ಮೇ ಬಿ ಯಾರಿಗೂ ಕೂಡ ಕಾಮಿಡಿ ಅಂದರೆ ಅರ್ಥ ಏನು ಅಂತಲೇ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಅವರೆಲ್ಲ ಮಾಡಿದ್ರೆ ಕಾಮಿಡಿಯಾಗಿ ತಗೋಬೇಕು. ಗಿಲ್ಲಿಯವ್ರು ಏನಾದರೂ ಕಾಮಿಡಿಯಾಗಿ ಹೇಳಿದ್ರೆ ಅದನ್ನು ಇಲ್ಲೇ ತಗೊಳ್ಳಲ್ಲ. ಬಟ್ ಹೌದು, ಇಲ್ಲಿ ಕಾವ್ಯ ಅವ್ರು ಕೂಡ ಹೇಳ್ತಾರೆ ಬೇಕು ಅಂತ ಟ್ರಿಗರ್ ಆಗಬೇಕು ಆ ಥರ, ಅದಕ್ಕೆ ಮಾತಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಹೌದು, ತಮಾಷೆಗೆ ತಗೊಳ್ಳಿ, ಯಾಕೆ ಸೀರಿಯಸ್ ಆಗಬೇಕು? ಅಷ್ಟೊಂದು ನೆಸೆಸಿಟಿನೇ ಇರಲಿಲ್ಲ ಆಣೆ ಇಡೋದು. ಮತ್ತಿಲ್ಲಿ
ಇವ್ರಿಗೆ ರಜತ್ ಅವ್ರಿಗೆ ಬೈತಾರಲ್ಲ, ನಿನ್ನ ಜನ್ಮಕ್ಕೆ ನಾಚಿಕೆ ಆಗಬೇಕು ಅಂತ ಇರೋದು, ಮತ್ತು ಅವ್ರಿಗೆ ಸರ್ನೇಮ್ ಇರೋದು, ಅದು ಇದು ಅಂತ ಮಾತಾಡಿದ್ದು ಸಿಕ್ಕಾಪಟ್ಟೆ ಅರ್ಚಾಡೋದು ಕಿರ್ಚಾಡೋದೇ ಆಗೋಯ್ತು ಇವತ್ತಿನ ಎಪಿಸೋಡು. ಇನ್ನು 3ನೇ ರೌಂಡಲ್ಲಿ ಇಲ್ಲಿ ಅಶ್ವಿನಿ ಅವ್ರದ್ದು ಕಾವ್ಯ ಅವ್ರದ್ದು ಜಗಳ ಆಗುತ್ತಲ್ವಾ, ಇಲ್ಲಿ ಮೇಯ್ನ್ ಆಗಿ ನಿಮಗೆ ಯಾರ್ದು ಮಿಸ್ಟೇಕ್ ಅನಿಸ್ತು ವೀಕ್ಷಕರೇ? ಇಲ್ಲಿ ಕಾವ್ಯ ಅವ್ರು ಮಾತಾಡಿದ ತಪ್ಪಿತ್ತಾ, ಇಲ್ಲ ಅಂತಂದ್ರೆ ಅಶ್ವಿನಿ ಅವ್ರು ಮಾತಾಡಿದ ತಪ್ಪಿತ್ತಾ? ಮತ್ತೆ ಗೇಮಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಬಜಾರ್ ಆಗಿದ್ರು ಕೂಡ ಇಲ್ಲಿ ಅಶ್ವಿನಿ ಅವರು ಕಾವ್ಯ ಅವ್ರ ಮೇಲೆ ಇಲ್ಲಿ ಕೂತಿದ್ರು ನೋಡಿ. ಈ ಹಿಂದಿನ ಟಾಸ್ಕ್ ಅಲ್ಲಿ ಮೊದಲನೇ ಟಾಸ್ಕ್ ಬಂದಾಗ ಸೂರಜ್ ಅವ್ರ ಜೊತೆ ಇಲ್ಲಿ ಅಶ್ವಿನಿ ಅವರು ಆಡಿದ್ರು. ಅವಾಗ ಚೈತ್ರ ಅವರು ಅವ್ರ ಮೈ ಮೇಲೆ ಇಲ್ಲಿ ಹತ್ಕೊಂತಾರೆ, ಅಂದ್ರೆ ಫುಲ್ ಮೇಲ್ಗಡೆ ಹತ್ಬಿಟ್ಟು ಹಿಡ್ಕೊಂತಾರೆ. ಅವಾಗ ಅವರು ಕೂಡ ಪುಷ್ ಮಾಡಿದ್ರಲ್ವಾ, ಅಂದ್ರೆ ಇಲ್ಲಿ ಚೈತ್ರ ಅವ್ರಿಗೆ ಒಂದು ನ್ಯಾಯ, ಮತ್ತಿಲ್ಲಿ ಅಶ್ವಿನಿ ಅವ್ರಿಗೆ ಒಂದು ನ್ಯಾಯ, ಮತ್ತೆ ಕಾವ್ಯ ಅವ್ರಿಗೆ ಒಂದು ನ್ಯಾಯನ. ಚೈತ್ರ ಅವ್ರು ಹತ್ತಿದ ತಕ್ಷಣ ಈ ತರ ಮೈ ಮೇಲೆ ಹತ್ತಿದಾಗ ಟ್ರಿಗರ್ ಆಗುತ್ತೆ ಅಂತ ಅಶ್ವಿನಿ ಅವ್ರು ಹೇಳಿದ್ರು. ಈಗ ಸೇಮ್ ಕಾವ್ಯ ಅವ್ರ ಮೈ ಮೇಲೆ, ಅಂದ್ರೆ ಅವ್ರು ಬಿದ್ದಿದ್ರು, ಇವ್ರು ಎದ್ದು ನಿಂತ್ಕೊಂಡಿದ್ರು ಅಷ್ಟೇ. ಅಶ್ವಿನಿ ಅವ್ರು ಎದ್ದು ನಿಂತಾಗ ಚೈತ್ರ ಅವರು ಮೇಲೆ ಹತ್ತಿದ್ರು, ಕಾವ್ಯ ಅವರು ಬಿದ್ದಾಗ ಇಲ್ಲಿ ಅಶ್ವಿನಿ ಅವರು ಇಲ್ಲಿ ಮೇಲ್ ಕೂತಿದ್ರು. ಬಟ್ ಬಜಾರ್ ಆಗಿದ ತಕ್ಷಣ ಬಿಡಬೇಕಿತ್ತಲ್ವಾ, ಅದಕ್ಕೆ ಇಲ್ಲಿ ಕಾವ್ಯ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಇರಿಟೇಷನ್ ಆಗೋದು. ಅದಕ್ಕೆ ಇಲ್ಲಿ ಅವರು ಕೂಡ ಹೋಗಮ್ಮ ಬಾಮ್ಮ ಅಂತ ಇಲ್ಲಿ ಮಾತಾಡಿದ್ದು. ಆದ್ರೆ ಇವರಿಬ್ಬರು ಜಗಳದಲ್ಲಿ ನಾನು ಹೇಳ್ತಿರೋದು, ಅಶ್ವಿನಿ ಅವರು ಮಾಡಿದ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ ಹೋಗಮ್ಮ ಯಾಕಮ್ಮ ಅಂತ ಮಾತಾಡಿದ್ದು ನಿಜವಾಗ್ಲೂ ಕೂಡ ಅಂತ ಒಂದು ದೊಡ್ಡ ಬ್ಯಾಡ್ ವರ್ಡ್ ಅಂತೂ ಇಲ್ಲಿ ಅನಿಸ್ಲಿಲ್ಲ. ಬುಡ 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 ಅಂತ ಹೇಳ್ತಾರೆ. ಮೇನ್ ಆಗಿ ಇಲ್ಲಿ ಸರಿಯಾಗಿ ಆಟ ಆಡಲ್ಲ ಅಂತ ಇಲ್ಲಿ ಹೇಳಿದ್ರು ಕೆಲವೊಂದು ವಿಚಾರಗಳನ್ನ ಕಾವ್ಯ ಅವರು. ಆದ್ರೆ ಅವ್ರ ಅಮ್ಮನ ವಿಚಾರಕ್ಕೆ ಯಾಕೆ ಹೋಗಿ ಹೇಳ್ಬೇಕಿತ್ತು? ಪದೇ ಪದೇ ಆ ವರ್ಡ್ನ ಇಲ್ಲಿ ಯೂಸ್ ಮಾಡಿದ್ರು. ನಿಮ್ಮ ಅಮ್ಮನ್ಗೆ ಹೋಗಿ ಹೇಳು, ನಿಮ್ಮ ಅಮ್ಮಂಗೆ ಹೋಗಿ ಹೇಳು, ಈ ತರ ಮಾತಾಡಿದಾಗ ಏನನ್ಸುತ್ತೆ ಅಂತಂದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಇಷ್ಟು ದೊಡ್ಡವರಾಗಿದ್ದಾರೆ, ಈ ತರ ಸಣ್ಣ ಪುಟ್ಟ ವಿಚಾರಗಳು ಗೊತ್ತಾಗಲ್ವಾ ಅಂತ ಬಿಟ್ಟು. ಹೌದು, ಇಬ್ಬರದು ತಪ್ಪಿದೆ, ಆದ್ರೆ ಫ್ಯಾಮಿಲಿ ವಿಚಾರಗಳನ್ನ ಯಾಕೆ ಮಾತಾಡಬೇಕು, ಈ ರೀತಿ ಯಾಕೆ ಹೀಯಾಳಿಸ್ಬೇಕು? ನಿಮ್ಮ ಅಮ್ಮ ಹತ್ರ ಹೋಗಿ ಹೇಳ್ಕೊ, ನಿಮ್ಮ ಅಜ್ಜಿ ಹತ್ರ ಹೋಗಿ ಹೇಳ್ಕೊ, ಈ ತರ ಎಲ್ಲ ಮಾತಾಡಬಾರ್ದು. ಆಕ್ಚುಲಾಗಿ ಅವರೇ ಹೇಳಬೇಕು ಈ ತರ ಎಲ್ಲ ಮಾತಾಡಬೇಡಮ್ಮ ಅಂತಂದ್ಬಿಟ್ಟು. ಇಲ್ಲಿ ಅಪ್ಪ ಅಮ್ಮನ ಬಗ್ಗೆ ಮಾತಾಡೋದು ನಿಜವಾಗ್ಲೂ ಕೂಡ ಸರಿಯಲ್ಲ. ರಿಯಾಲಿಟಿ ಶೋನಲ್ಲಿ ಅವರು ಒಂದು ವ್ಯಕ್ತಿತ್ವನ ಇಲ್ಲಿ ಅವರೇ ಹಾಳು ಮಾಡ್ಕೊಂತಾರೆ. ಅದಕ್ಕೆ ಕಾವ್ಯ ಅವರು ಕೂಡ ಇಲ್ಲಿ ಬೈದಿದ್ದು ನಾಯಿ ಬಾಲ ಎಷ್ಟಿದ್ರು ಡೊಂಕೆ ಅಂತಂದ್ಬಿಟ್ಟು. ಮತ್ತೆ ಇವ್ರದ್ದು ಚೇಂಜ್ ಆಗೋ ಕ್ಯಾರೆಕ್ಟರೇ ಅಲ್ಲ, ಡ್ರಾಮಾ ಆಡ್ತಾ ಇದಾರೆ ಅಂತ ಕೂಡ. ಯಾಕಂದ್ರೆ ಯಾರ್ಯಾರು ಟ್ರಿಗರ್ ಆಗೇ ಆಗುತ್ತೆ ಒಂದು ಪಾಯಿಂಟಲ್ಲಿ. ಯಾಕಂದ್ರೆ ಅಪ್ಪ ಅಮ್ಮನ ವಿಚಾರಕ್ಕೆ ಬಂದ್ರೆ ಯಾರು ಸುಮ್ಮನೆ ಇರ್ತಾರೆ ಹೇಳಿ? ಕೆಲವೊಂದು ಟೈಮಲ್ಲಿ ಅವ್ರ ಜಾಗದಲ್ಲಿ ನಿಂತ್ಕೊಂಡು ನಾವು ಯೋಚನೆ ಮಾಡಿದಾಗ ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಗೊತ್ತಾಗುತ್ತೆ. ಏನೋ ಒಂದೊಂದ್ಸತಿ ಇಲ್ಲ ಅಶ್ವಿನಿ ಅವರೇ ಕರೆಕ್ಟು ಅಂತ ಅನಿಸ್ಬೋದು ಕೆಲವೊಬ್ಬರಿಗೆ, ಇಲ್ಲ ಇಲ್ಲಿ ಕಾವ್ಯ ಅವ್ರು ಮಾತಾಡಿದ್ದೆ ತಪ್ಪು ಅಂತ ಕೆಲವೊಬ್ರಿಗೆ ಅನಿಸ್ಬೋದು. ಒಟ್ಟಿನಲ್ಲಿ ವೀಕ್ಷಕರೇ, ನಿಮಗೆ ಇಲ್ಲಿ ಯಾರು ಮಾತಾಡಿದ್ದು ಸರಿ ಅನ್ನಿಸ್ತು, ಯಾರು ಮಾತಾಡಿದ್ದು ತಪ್ಪು ಅನ್ನಿಸ್ತು, ಮಿಸ್ ಮಾಡದೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ಮತ್ತು ಯಾವೊಂದು ವಿಚಾರಕ್ಕೆ ನಿಮಗೆ ಬೇಜಾರಾಗುತ್ತೆ, ಯಾರ ಬಗ್ಗೆ ಇಲ್ಲಿ ಕಾವ್ಯ ಅವ್ರು ಮಾತಾಡಿದ್ದು ತಪ್ಪಿದ್ರೆ ಅವ್ರದ್ದು ಈ ವಿಚಾರ ಮಾತಾಡಿಕ್ಕೆ ಬೇಜಾರಾಯಿತು ಅಂತ, ಇಲ್ಲಿ ಅಶ್ವಿನಿ ಅವರು ಈ ರೀತಿ ನಡ್ಕೊಂಡಿಕ್ಕೆ ಬೇಜಾರಾಯಿತು, ಈ ಇಬ್ಬರಲ್ಲಿ ನಿಮಗೆ ಯಾರು ಮಾತಾಡಿದ್ದು ಸರಿ ಯಾರು ಮಾತಾಡಿದ್ದು ತಪ್ಪು ಅನ್ನಿಸ್ತು ಅದನ್ನು ಕಮೆಂಟಲ್ಲಿ ತಿಳಿಸಿ. ಕೊನೆಗೆ ನೋಡಿ, ಇಷ್ಟೆಲ್ಲ ಇವರು ಕಿತ್ತಾಡಿದ್ರು ಗುದ್ದಾಡಿದ್ರು ಕೂಡ ಎಂಡಿಂಗ್ ರಿಸಲ್ಟ್ ಏನಾಯಿತು? ಟೈ ಆಯಿತು. ಅಂದರೆ ಇಬ್ರಿಗೂ ಕೂಡ ಒಂದೊಂದು ಪಾಯಿಂಟ್ ಬಂದಿತ್ತು, ಮತ್ತಿಲ್ಲಿ ಒಂದು ಮ್ಯಾಚ್ ಇಲ್ಲಿ ಟೈ ಆಗಿತ್ತು. ಕೊನೆಗೆ ಅಷ್ಟೇ ಅರ್ಚಾಡಿ ಕಿರ್ಚಾಡಿ ಮಾಡಿದ್ರು ಕೂಡ ಇಲ್ಲಿ ಅಶ್ವಿನಿ ಅವರು ನಾಮಿನೇಟ್ ಆಗ್ತಾರೆ, ಮತ್ತಿಲ್ಲಿ ಸ್ಪಂದನ ಅವರು ಕೂಡ ಇಲ್ಲಿ ನಾಮಿನೇಟ್ ಆಗ್ತಾರೆ. ಇನ್ನು ಇದಾಗಿದ ತಕ್ಷಣ 4ನೇ ಟಾಸ್ಕ್ ಕೂಡ ಇಲ್ಲಿ ಆರಂಭ ಆಗುತ್ತೆ. ಬಿಗ್ ಬಾಸ್ ಇದು ಕೊನೆ ಟಾಸ್ಕ್ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಅಂದ್ರೆ ಒಟ್ಟಿಗೆ ಇಲ್ಲಿ ಇಬ್ಬರನ್ನ ನಾಮಿನೇಟ್ ಮಾಡಬೇಕು, ಇಬ್ಬರನ್ನ ಸೇವ್ ಮಾಡಬೇಕು. ರಾಶಿಕಾ ಅವರು ನೀಟಾಗಿ ಫೇವರಿಸಮ್ ಮಾಡ್ತಾ ಇದ್ರು ಅಂತಂದ್ಬಿಟ್ಟು ಇಲ್ಲಿ ಗೊತ್ತಾಯ್ತು. ಇಲ್ಲಿ ಗಿಲ್ಲಿ ಅವ್ರ ಹೆಸರನ್ನ ಫಸ್ಟ್ ನಾಮಿನೇಟ್ ಯಾರನ್ನ ಮಾಡ್ತಾ ಇದೀನಿ ಅಂತ ತಗೊಂಡ್ರಲ್ಲ, ಅಲ್ಲೇ ಗೊತ್ತಾಯ್ತು ಇವ್ರು ಸಿಕ್ಕಾಪಟ್ಟೆ ಫೇವರಿಸಮ್ ಮಾಡ್ತಾ ಇದಾರೆ ಅಂತ. ರಾಶಿಕ್ ಅವ್ರು ಕೊಟ್ಟಿದ್ದ ರೀಸನ್ ಹೇಗಪ್ಪ ಇತ್ತು ಅಂತಂದ್ರೆ, ಇಷ್ಟು ದಿವಸ ಒಂದೇ ರೀಸನ್ ಹೇಳ್ತಿದ್ರೆ ಡೌಟ್ ಬಂದ್ಬಿಡುತ್ತೆ ಅಂತಂದ್ಬಿಟ್ಟು ನನಗೆ ಮರ್ಯಾದೆ ಕೊಟ್ಟು ಮಾತಾಡಲಿಲ್ಲ, ನಮ್ಮ ಫ್ಯಾಮಿಲಿ ಕೂಡ ಹೊರಗಡೆಯಿಂದ ನೋಡ್ತಿರ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅಂದ್ರೆ ಗಿಲ್ಲಿ ಅವ್ರಿಗೆ ಫ್ಯಾಮಿಲಿ ಇಲ್ವಾ, ಗಿಲ್ಲಿ ಅವ್ರ ಮನೆಯವರು ಇದನ್ನ ನೋಡ್ತಿರಲ್ವಾ, ರಾಶಿಕ್ ಅವರು ಬೇಕು ಬೇಕು ಅಂತಂದ್ಮೇಲೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಲ್ವಾ? ಆಲ್ಮೋಸ್ಟ್ ಇವರು ಸೂರಜ್ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಸೂರಜ್ ಅವರು ಇವ್ರನ್ನ ಕರೆಯೋದು ರಾಶಿ ರಾಶಿ ಅಂತ ಕರೀತಾರೆ. ಬನ್ನಿ ಮೇಡಮ್ ಹೋಗಿ ಮೇಡಮ್ ಅಂತಂದ್ಬಿಟ್ಟು ಇಲ್ಲಿ ಸೂರಜ್ ಅವರು ಕರೀತಾರೆ. ನಾನು ಇಲ್ಲಿ ಸೂರಜ್ ಅವ್ರ ಹೆಸರು ಯಾಕೆ ತಗೊಂಡೆ ಅಂತಂದ್ರೆ, ಎಕ್ಸಾಂಪಲ್ ಕೊಡೋದಾದ್ರೆ ಜಾಸ್ತಿ ಅವ್ರ ಜೊತೆಯಲ್ಲಿ ರಾಶಿಕ್ ಅವರು ಕಾಣಿಸ್ಕೊಂಡಿದ್ದಾರೆ. ಅವ್ರು ಇಲ್ಲಿ ಏನೇ ಮಾಡಿದ್ರು ಕೂಡ ಇಲ್ಲಿ ಸರಿ ಅಂತಂದ್ಬಿಟ್ಟು ವಾದ ಮಾಡ್ತಾರೆ. ಅದರಲ್ಲೂ ಕೂಡ ಒಂದು ಸಾರಿ ಕೇಳಬೇಕು ಅಂತಂದ್ರೆ ಕೇಳಲಿಲ್ಲ ಅಂತ ಇಲ್ಲಿ ಹೇಳಿದ್ರು. ಇವನ್ ಪಾತ್ರೆ ಕೂಡ ಇಲ್ಲಿ ಧನುಷ್ ಅವರು ಬೆಳಗ್ಗೆಯಿಂದ ತೊಳೆದಿರ್ಲಿಲ್ವಂತೆ. ನೋಡಿ, ಆ ಒಂದು ವಿಚಾರನ ಹೈಲೈಟ್ ಮಾಡ್ಬಿಟ್ಟು ಇಲ್ಲಿ ಹೇಳಲ್ಲ. ಗಿಲ್ಲಿ ಅವರು ಏನಾದ್ರೂ ಒಂದು ಸಣ್ಣ ಪುಟ್ಟ ತಪ್ಪುಗಳನ್ನ ಇಲ್ಲಿ ಮಾಡಿದ್ರೆ ಅದನ್ನೇ ಒಂದು ದೊಡ್ಡದಾಗಿ ಹೈಲೈಟ್ ಮಾಡ್ಬಿಟ್ಟು ಇಲ್ಲಿ ಹೇಳ್ತಾರೆ. ಆಲ್ಮೋಸ್ಟ್ ಎಪಿಸೋಡ್ ನೋಡಿದವ್ರಿಗೆ ಗೊತ್ತಾಗಿರುತ್ತೆ. ಮತ್ತೆ ಲೈವ್ ಅಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಬಹುದು, ಇಲ್ಲಿ ಗಿಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ರೆ ಮತ್ತೆ ಇನ್ನೊಂದ್ಸತಿನ ಆ ಕೆಲಸ ಮಾಡು ಬಾ ಅಂತ ಇಲ್ಲಿ ಕರೆದಿದ್ದಾರೆ ರಾಶಿಕ್ ಅವರು. ಅವ್ರು ಕೊಟ್ಟಿದ್ದ ರೀಸನ್ ಜೆನ್ಯೂನ್ ರೀಸನ್ ಅಂತ ಇಲ್ಲಿ ಅನ್ಸ್ಲಿಲ್ಲ. ಹೌದು, ಇಲ್ಲಿ ನಾಮಿನೇಟ್ ಮಾಡಲಿ, ಅದು ಅವ್ರ ಇಷ್ಟ. ಯಾಕಂದ್ರೆ ಅವ್ರಿಗೆ ಅಧಿಕಾರ ಇದೆ, ಯಾರನ್ನ ಬೇಕಾದ್ರೂ ಇಲ್ಲಿ ನಾಮಿನೇಟ್ ಮಾಡ್ಬೋದು, ಯಾರನ್ನ ಬೇಕಾದ್ರೂ ಇಲ್ಲಿ ಸೇವ್ ಮಾಡ್ಬೋದು. ರೀಸನ್ಗಳಿದೆಯಲ್ಲ ಅದು ಸಿಕ್ಕಾಪಟ್ಟೆ ಸಿಲ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಅನ್ಸುತ್ತೆ. ಏನೋ ಅಷ್ಟೊಂದು ರೀಸನ್ ಕೊಟ್ಟಿದ್ದು ಸರಿ ಇರಲಿಲ್ಲ ಅಂತ ನನಗನ್ನಿಸ್ತು. ಇನ್ನಿಲ್ಲಿ ರಘು ಅವ್ರನ್ನು ಕೂಡ ಇಲ್ಲಿ ನಾಮಿನೇಟ್ ಮಾಡ್ತಾರೆ. ನೋಡಿ, ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ ಜೊತೆಲ್ಲೇ ಇರ್ತಾರೆ, ಜೊತೆಲ್ಲೇ ಮಾತಾಡ್ತಾ ಇರ್ತಾರೆ, ಆದ್ರೂ ಕೂಡ ಅವ್ರಿಗೆ ತಿರುಗಿಸ್ಬಿಟ್ಟು ಇಡ್ತಾರೆ ಅಂತ ಹೇಳ್ತಾರಲ್ಲ, ಇಂಥವ್ರನ್ನ ನೋಡ್ಬಿಟ್ಟೆ ಇಲ್ಲಿ ಹೇಳೋದು. ಅದ್ರ ನೆಕ್ಸ್ಟ್ ಇಲ್ಲಿ ಧನುಷ್ ಅವ್ರನ್ನ ಮತ್ತೆ ರಜತ್ ಅವ್ರನ್ನ ಇಲ್ಲಿ ಸೇವ್ ಮಾಡ್ತಾರೆ. ನೋಡಿ, ಯಾರನ್ನ ಸೇವ್ ಮಾಡ್ತಾರೆ ಅಂತಂದ್ಬಿಟ್ಟು ಮನೆಯಲ್ಲಿ ಕಮ್ಮಿ ಮಾತಾಡ
ಮಾತಾಡೋದೇ ಇಲ್ಲಿ ಧನುಷ್ ಅವರು ಇಲ್ಲಿ ಡಿಸಿಷನ್ನು ಕರೆಕ್ಟಾಗಿ ತಗೊತಾರೆ. ಏನಾದರೂ ಜಗಳ ನಡೀತಿದ್ರೆ ಅಲ್ಲಿ ಬಂದು ಸ್ಟ್ಯಾಂಡ್ ತಗೊತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಧನುಷ್ ಅವ್ರು ಯಾವ್ದ್ರಲ್ಲಿ ಸ್ಟ್ಯಾಂಡ್ ತಗೊಂಡಿದ್ದಾರೆ ನಿಜವಾಗ್ಲೂ ಕೂಡ ಇಲ್ಲಿ ಗೊತ್ತಿಲ್ಲ. ಅಂದ್ರೆ ಅವ್ರು ಕೊಟ್ಟಿದ್ದ ರೀಸನ್ ಸರಿ ಇರಲಿಲ್ಲ. ರಾಶಿಕ್ ಅವರು ಯಾರನ್ನ ಬೇಕಾದ್ರೂ ಸೇವ್ ಮಾಡಲಿ, ಕೊಡೋ ರೀಸನ್ಗಳು ಹೇಗಿರುತ್ತೆ ಅಂತಂದ್ರೆ ಅವ್ರನ್ನ ನೋಡಿದ ತಕ್ಷಣ ನಗು ಬರುತ್ತೆ. ಎಂತ ಸಿಲ್ಲಿ ರೀಸನ್ ಕೊಡ್ತಾರಪ್ಪ, ನಿಜವಾಗ್ಲೂ ಕೂಡ ಅವ್ರಿಗೆ ಡಿಸಿಷನ್ ಮೇಕಿಂಗ್ ಇದೆಯಾ ಅಂತ ಇಲ್ಲಿ ಅನ್ಸುತ್ತೆ. ಇವನ್ ಗಿಲ್ಲಿ ಅವ್ರು ಹೇಳಿದ್ರು ರಾಶಿಕ್ ಅವರು ತುಂಬಾ ಚೆನ್ನಾಗಿ ಡಿಸಿಷನ್ ತಗೊಂತಾರೆ ಅಂತ ಅಂದ್ಬಿಟ್ಟು. ಕ್ಯಾಪ್ಟನ್ಸಿ ರೇಸಲ್ಲಿ ಅವ್ರು ಇದ್ದಾಗ ಒಂದ್ಸತಿ ಹೇಳಿದ್ರು. ಗಿಲ್ಲಿ ಅವ್ರಿಗೆ ಇವಾಗ ಅರ್ಥ ಆಗಿರುತ್ತೆ, ಖಂಡಿತವಾಗ್ಲೂ ಆ ವೀಕಲ್ಲಿ ರಾಶಿಕ್ ಅವ್ರು ಕ್ಯಾಪ್ಟನ್ ಆಗದೆ ಇರೋದೇ ಒಳ್ಳೇದಾಯ್ತು ಅಂತಂದ್ಬಿಟ್ಟು. ಇನ್ನಿಲ್ಲಿ ಗಿಲ್ಲಿಯವರು ರಘು ಅವರು ನಾಮಿನೇಟ್ ಆಗ್ತಾರೆ. ಧನುಷ್ ಅವರು ಮತ್ತು ಇಲ್ಲಿ ರಜತ್ ಅವರು ಇಬ್ರು ಕೂಡ ಇಲ್ಲಿ ಸೇವ್ ಆಗ್ತಾರೆ. ನೋಡಿ ಇಲ್ಲಿ ರಾಶಿಕ್ ಅವರು ಏನೇ ಪ್ಲಾನ್ ಮಾಡಿದ್ರು ಕೂಡ ಟಾಸ್ಕ್ ಅಲ್ಲಿ ಕಿಂಗು ಅಂತ ಅನಿಸ್ಕೊಂತಾರೆ ಧನುಷ್ ಅವರು. ಆದರೂ ಕೂಡ ಗಿಲ್ಲಿಯವರು ಎದುರುಗಡೆ ಇಲ್ಲಿ ಸೋತೋದ್ರು. ರಘು ಅವರು ಗಿಲ್ಲಿಯವರು ಸಿಕ್ಕಾಪಡೆ ತುಂಬ ಚೆನ್ನಾಗಿ ಆಡಿದ್ರು. ಅದಕ್ಕೆ ಸೂರಜ್ ಅವರು ಕೂಡ ಸಖತ್ತಾಗಿ ಸಾಥ್ ಕೊಟ್ಟರು. ಮತ್ತು ಇಲ್ಲಿ ಧನುಷ್ ಅವರು ರಜತ್ ಅವರು ಮಾಳುವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಇಲ್ಲಿ ಸಾಥ್ ಕೊಟ್ಟರು. ಬಟ್ ಇಲ್ಲಿ ಎಂಡಿಂಗ್ ರಿಸಲ್ಟ್ ನೋಡಬೇಕಾಗುತ್ತಲ್ಲ, ಇಲ್ಲಿ ಗಿಲ್ಲಿಯವರು ರಘು ಅವರು ಗೆಲ್ತಾರೆ. ಅವರು ಸೇವ್ ಕೂಡ ಇಲ್ಲಿ ಆಗ್ತಾರೆ. ನಾಮಿನೇಟ್ ಆಗೋದು ಧನುಷ್ ಅವರು ಮತ್ತು ಇಲ್ಲಿ ರಜತ್ ಅವರು ನಾಮಿನೇಟ್ ಆಗ್ತಾರೆ. ಸೊ ವೀಕ್ಷಕರೇ, ಇವತ್ತಿನ ಎಪಿಸೋಡ್ ನೋಡಿ ನಿಮಗೇನು ಅನ್ನಿಸ್ತು, ಮತ್ತು ಇಲ್ಲಿ ಯಾರು ತುಂಬ ಚೆನ್ನಾಗಿ ಆಟ ಆಡಿದ್ರು. ಯಾಕಂದರೆ ಗೇಮು ಅಂತ ಬಂದಾಗ ನೀವು ತೊಗೊಳ್ಬೋದು. ಇಲ್ಲಿ 2 ಗೇಮ್ಗಳನ್ನ ಸತತವಾಗಿ ಇಲ್ಲಿ ಗಿಲ್ಲಿಯವರು ಗೆದ್ದರು. ಈಗ ಕ್ಯಾಪ್ಟನ್ಸಿ ರೇಸ್ಗೂ ಕೂಡ ಇಲ್ಲಿ ಹೋಗಿದ್ದಾರೆ. ಈಗ 4 ಜನ ಕ್ಯಾಪ್ಟನ್ಸಿ ರೇಸಲ್ಲಿದ್ದಾರೆ. ಈಗ ರಘು ಅವರು ಮತ್ತು ಇಲ್ಲಿ ಗಿಲ್ಲಿಯವರು, ಕಾವ್ಯ ಅವರು, ಸೂರಜ್ ಅವರು. ನಿಮ್ಮ ಪ್ರಕಾರ ಈ ವಾರದ ಕ್ಯಾಪ್ಟನ್ ಯಾರಾಗಬೇಕು ಮತ್ತು ಯಾಕೆ ಅನ್ನೋ ರೀಸನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.